ಗಳಲ್ಲಿ ಮೇರು ಪರ್ವತ, ಗ್ರಹಗಳಲ್ಲಿ ಸೂರ್ಯ, ನದಿಗಳಲ್ಲಿ ಗಂಗೆ, ಪಕ್ಷಿಗಳಲ್ಲಿ ಗರುಡ, ಪ್ರಾಣಿಗಳಲ್ಲಿ ಗೋವು ಹಾಗೂ ಮುಹೂರ್ತಗಳಲ್ಲಿ ಅಭಿಜಿತ್ ಮುಹೂರ್ತ ಎಷ್ಟು ಶ್ರೇಷ್ಠವೋ ಮಾಸಗಳಲ್ಲೆಲ್ಲ ಈ ಅಧಿಕ ಮಾಸ ಅಷ್ಟೇ ಶ್ರೇಷ್ಠವಾದುದು. ಈ ಮಾಸ ಸಂಪೂರ್ಣವಾಗಿ ಸಾಕ್ಷಾತ್ ಮಹಾವಿಷ್ಣುವಿಗೆ ಸಮರ್ಪಿತವಾಗಿದೆ. ಒಂದು ಕಾಲದಲ್ಲಿ ಯಾವುದೇ ದೇವತೆಗಳು ಈ ಮಾಸಕ್ಕೆ ಅಧಿಪತಿಯಾಗಲು ಇಚ್ಛಿಸದೆ ಇದನ್ನ ಅಪವಿತ್ರವೆಂದು ಭಾವಿಸಿದಾಗ ಶ್ರೀ ಮಹಾವಿಷ್ಣುವೇ ಈ ಮಾಸವನ್ನ ತನ್ನ ಸ್ವಂತ ಮಾಸವಾಗಿ ಸ್ವೀಕರಿಸಿ ಆಶೀರ್ವದಿಸಿ ಇದಕ್ಕೆ ಪುರುಷೋತ್ತಮ ಮಾಸ ಅಂತ ನಾಮಕರಣ ಮಾಡಿದ ಎಂದು ಪುರಾಣಗಳು ಹೇಳುತ್ತವೆ. ಅದಕ್ಕೆ ಈ ಮಾಸದುದ್ದಕ್ಕೂ ನಿರಂತರವಾಗಿ ನೀವು ಮಾಡುವ ಯಾವುದೇ ಪೂಜೆ, ಜಪ ಅಥವಾ ದಾನಗಳಿಗೆ ಭಗವಂತ ಅತ್ಯಂತ ಸುಲಭವಾಗಿ ಪ್ರಸನ್ನನಾಗ್ತಾನೆ ಮತ್ತು ತನ್ನ ಭಕ್ತರಿಗೆ ತಕ್ಷಣವೇ ಸ್ಪಂದಿಸ್ತಾನೆ ಎಂದು ನಂಬಲಾಗಿದೆ. ಇದೇ ಕಾರಣಕ್ಕಾಗಿ ಮಹಾವಿಷ್ಣುವಿಗೆ ವಿಳಂಬೋನ ಕದಾಚನ ಅಂದ್ರೆ ಅಲ್ಪವೂ ವಿಳಂಬ ಮಾಡದವನು ಅಂತ ಕರೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಇತರ ಮಾಸಗಳಿಗೆ ಹೋಲಿಸಿದ್ರೆ ಈ ಅಧಿಕ ಮಾಸದಲ್ಲಿ ನೀವು ಮಾಡುವ ಪುಣ್ಯ ಕಾರ್ಯಗಳಿಗೆ 100 ಪಟ್ಟು ಹೆಚ್ಚಿನ ಫಲ ಸಿಗುತ್ತೆ. ಇದು ಸ್ವಾಮಿಯ ದಿವ್ಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ, ಆರ್ಥಿಕ ಅಭಿವೃದ್ಧಿ ಮತ್ತು ಸ್ಥಿರತೆಯನ್ನ ತಂದುಕೊಡುತ್ತೆ. ಸುಮಾರು 3 ವರ್ಷಕ್ಕೊಮ್ಮೆ ಮಾತ್ರ ಬರೋ ಇಂಥ ಪವಿತ್ರ ಅವಕಾಶವನ್ನ ಕಳ್ಕೊಳ್ಬೇಡಿ. ಈ 30 ದಿನ